ಬಿಜೆಪಿಯ ನೇತೃತ್ವದ NDA ಸರ್ಕಾರ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥದ್ದನ್ನ ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡಿದೆ. ಆದರೆ ಅನೇಕ ಕಡೆ ಅವರು ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಅದು ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಪೂರ್ವೋತ್ತರ ರಾಜ್ಯಗಳ ಅನೇಕ ರಾಜ್ಯಗಳಿರ್ಬೋದು, ನಾರ್ತ್ ಈಸ್ಟಲ್ಲಿ ಅಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅದಕ್ಕೆ ಅನೇಕ ಮಾರ್ಗಗಳನ್ನು ಅವರು ಅನುಸರಿಸ್ತಾರೆ. ಸರ್ಕಾರಗಳ ಮುಖ್ಯಸ್ಥರನ್ನು ಟಾರ್ಗೆಟ್ ಮಾಡುವಂಥದ್ದು, ಸರ್ಕಾರದಲ್ಲಿರುವಂಥ ಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಪಕ್ಷಗಳನ್ನೇ ಒಡೆದು ಬೇರೆ ರೀತಿಯಲ್ಲಿ ಅದನ್ನು ಬೆದರಿಕೆ ಮುಖಾಂತರ ಅದನ್ನು ಬಳಸಿಕೊಂಡು ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳು ಎಲ್ಲ ಬಹುತೇಕ ಅನೇಕ ರಾಜ್ಯಗಳಲ್ಲಿ ಅವರು ಇದುವರೆಗೆ ಮಾಡಿ ಕೆಲವುದರಲ್ಲಿ ಯಶಸ್ಸಾಗಿದ್ದಾರೆ. ಆ ಒಂದು ಅವರ ಹವ್ಯಾಸ ಪರಿಪಾಠದೇನಿದೆ ಅದರ ಮುಂದುವರೆದ ಭಾಗವೇ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಬಂಡೆ ಅಂತ ಗಟ್ಟಿಯಾಗಿ ನಿಂತಿರತಕ್ಕಂಥ ಕ್ರೆಡಿಬಿಲಿಟಿಯನ್ನ ಕಳೆದ 5 ದಶಕಗಳ ರಾಜಕಾರಣದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಅವರ ಕ್ರೆಡಿಬಿಲಿಟಿ ಹಾಳು ಮಾಡಿದರೆ, ಅವರನ್ನು ಅಸ್ಥಿರಗೊಳಿಸುವಂಥ ಅಥವಾ ಮಾನಸಿಕವಾಗಿ ಅವರನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡಿದರೆ ಸರ್ಕಾರವನ್ನು ಏನಾದರೂ ಮಾಡಿ ಅಸ್ಥಿರಗೊಳಿಸ್ಬೋದು ಅನ್ನೋಂಥ ಒಂದು ಭ್ರಮೆನಲ್ಲಿ ಅವರೆಲ್ಲ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲದಿರುವಂಥ ಈ ವಿಷಯವನ್ನು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಪಾದಯಾತ್ರೆ ಇರ್ಬೋದು, ಮತ್ತೊಂದಿರ್ಬೋದು, ಸದನದಲ್ಲಿ ನಡೆದುವಂಥ ಗದ್ದಲ ಇರ್ಬೋದು, ಅದರಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆನ ಅವ್ರು ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಬುದ್ಧಿಪೂರ್ವಕವಾಗಿ ರಾಜಕೀಯ ಉದ್ದೇಶದಿಂದ ಸಿದ್ದರಾಮಯ್ಯನವ್ರನ್ನ ಮತ್ತು ಕರ್ನಾಟಕದ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ನಡೆಸ್ತಾ ಇರುವಂಥ ಕಾರ್ಯಚಟುವಟಿಕೆಗಳು, ಅವರ ಸದನದಲ್ಲಿ ನಡ್ಕೊಂಡಂಥ ರೀತಿ ಇರ್ಬೋದು, ಮತ್ತೀಗ ಪಾದಯಾತ್ರೆ ಮುಖಾಂತರ ಅವರಿಬ್ಬರು ಮಾಡ್ತಕ್ಕಂಥ ಪ್ರಯತ್ನಗಳಿರು ಎಲ್ಲವೂ ಕೂಡ ಅದಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ಬಿಜೆಪಿಯ ಮುಖ್ಯಸ್ಥರು ಮತ್ತು JDSನ ಮುಖ್ಯಸ್ಥರಿಗೆ ಸಿದ್ದರಾಮಯ್ಯ ನಂಬರ್ 1 ಟಾರ್ಗೆಟ್. ಬಹಳ ವರ್ಷಗಳಿದೆ, ಅದೇನು ಹೊಸತೇನಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಅಸ್ಥಿರಗೊಳಿಸಬೇಕು ಅನ್ನೋಂಥ ಒಂದು ಪ್ರಯತ್ನ. ಇದರಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ಅನೇಕ ವಿಚಾರಗಳಿದ್ದಾವೆ. ಆ ವಿಚಾರದಲ್ಲಿ ಹೆಚ್ಚು ಮಾಹಿತಿ ಮತ್ತು ಪಾಂಡಿತ್ಯ ಇರುವಂಥ ಉಗ್ರಪ್ಪನವರು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಬಹಳಷ್ಟು ಈಗಾಗಲೇ ಪಬ್ಲಿಕ್ ಡೊಮೈನ್ನಲ್ಲಿ ಇರತಕ್ಕಂಥ ವಿಷಯಗಳೇ ಇವು ಎಲ್ಲವೂ ಕೂಡ. ಆದರೆ ಈ ಒಂದು ಮೂಡಾ ಪ್ರಕರಣ ಏನಿದೆ, ಈ ಮೂಡಾ ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ 1935ನೇ ಇಸ್ವಿನಲ್ಲಿ ಒರಿಜಿನಲ್ ಹರಾಜು ಮುಖಾಂತರ ಗ್ರಾಂಟ್ ಆದಲ್ಲಿಂದ ಹಿಡಿದು ಇತ್ತೀಚೆಗೆ 2021-22ರಲ್ಲಿ ಅವರಿಗೆ ಶ್ರೀಮತಿ ಪಾರ್ವತಮ್ಮನವರಿಗೆ ಸೈಟ್ ಅಲಾಟ್ ಆಗಲಿವರೆಗೂ ಕೂಡ ಎಲ್ಲೂ ಕೂಡ ಸಿದ್ದರಾಮಯ್ಯ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಇದರ ಮೇಲೆ ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವ ದಾಖಲೆಗಳು ಎಲ್ಲೂ ಕೂಡ ಇಲ್ಲ. ಪ್ರಭಾವ ಬೀರಿನ ವಿಚಾರದಲ್ಲಾಗಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋ ವಿಷಯ ಎಲ್ಲೂ ಕೂಡ ಒಂದು ಸಣ್ಣ ಅಕ್ಷರವೂ ಕೂಡ ಇಲ್ಲ, ಒಂದು ಸೆಂಟೆನ್ಸು ಕೂಡ ಇಲ್ಲ, ಅಥವಾ ಒಂದು ದಾಖಲೆನೂ ಕೂಡ ಇಲ್ಲ. ಇದ್ರೂ ಕೂಡ ಅವರನ್ನೇ ಪ್ರಾಸಿಕ್ಯೂಟ್ ಮಾಡಬೇಕು, ಅವ್ರನ್ನೇ ಹೊಣೆ ಮಾಡಬೇಕು, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅದು ರಾಜಕೀಯ ಉದ್ದೇಶ ಬಿಟ್ಟರೆ ಏನಿಲ್ಲ. ಈ ವಿಚಾರವಾಗಿ JDSನ ಅನೇಕ ವರಿಷ್ಠ ನಾಯಕರು, ಮಾಜಿ ಪ್ರಧಾನಿಗಳು ದೇವೇಗೌಡರಿಂದ ಹಿಡಿದು ಈಗಿನ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರೆಗೆ ಈ ಸರ್ಕಾರ ಅವಧಿ ಪೂರೈಸೋದಿಲ್ಲ, ಈ ಸರ್ಕಾರ ಆಗ ಬೀಳ್ತದೆ, ಈಗ ಬೀಳ್ತದೆ. ಈಗ ಮೇಲ್ಮನೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚೆಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ, ಪಾದಯಾತ್ರೆ ಮುಗಿಯೋದ್ರೊಳಗೆ ಈ ಸರ್ಕಾರ ಹೋಗ್ತದೆ. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ಬೇರೆ ಬೇರೆ ರೀತಿಯ ಎಲ್ಲರೂ ಕೂಡ ಹೇಳಿದ್ದಾರೆ. ಬಹಳಷ್ಟು ಜನ JDS ಕಾಂಗ್ರೆಸ್ ಬಿಜೆಪಿ ಮುಖಂಡರುಗಳು ಅದನ್ನು ಹೇಳಿದ್ದಾರೆ. ಇದಕ್ಕೆ ಏನಾದ್ರು ಒಂದು ಆಧಾರ ಬೇಕಲ್ಲ, ಸರ್ಕಾರ ಯಾಕೆ ಹೋಗ್ತದೆ, ಏನು ಹೋಗ್ತದೆ ಅಂತೇಳಾದಾಗ ಸರ್ಕಾರದ ಮೇಲೆ ಆ ಥರದ ಗುರುತರವಾದಂಥ ಯಾವುದಾದ್ರೂ ಆಪಾದನೆ ಇದ್ದಾಗ, ಮತ್ತೊಂದಿದ್ದಾಗ ಸಾಧ್ಯತೆ ಇರ್ತದೆ. ಅದನ್ನ ಸಾಧ್ಯವಾದಷ್ಟು ಏನಾದರೂ ಮಾಡಿ ಶಾಸಕರನ್ನ ಒಲಿಸಿ ಡಿಸ್ಟೆಬಿಲೈಸ್ ಮಾಡೋಕ್ಕಾಗ್ತದೆ ಅಂದರೆ ಸಾಧ್ಯ ಇಲ್ಲದಿರ್ತಕ್ಕಂಥ ಮಾತು. ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಕೇಂದ್ರ ಸರ್ಕಾರ ED, IT ಅಥವಾ CBI ಬಳಸಿ ಮಾಡ್ಬೋದು ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಅನ್ನೋದು ಈಗ ಗೊತ್ತಾಗಿ ಹೋಗಿದೆ. DK ಶಿವಕುಮಾರ್ ಮೇಲೆ ಅನೇಕರ ಮೇಲೆ ಅದನ್ನೆಲ್ಲ ಪ್ರಯೋಗ ಮಾಡಿದ್ರು, ಅದೇನು ಅದರಿಂದ ಯಾರು ಜಗ್ಗೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಆಗಿ ಹೋಗಿದೆ. ಹಾಗಾಗಿ ಈ ಸಿದ್ದರಾಮಯ್ಯನವ್ರನ್ನ ಡಿಸ್ಕ್ರೆಡಿಟ್ ಮಾಡಿ ತನ್ನ ಮೂಲಕ ಏನಾದರೂ ಒಂದು ಪ್ರಯತ್ನ ಮಾಡಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯನೋ, ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿಸಿ ಅನ್ನೋದಕ್ಕೆ ಅವರು ಕೊನೆಯ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ರು ಹೋಗಿ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅರ್ಜಿಯನ್ನೇ ಬಳಸಿಕೊಂಡು ಅದರ ಮೇಲೆ ಈಗ ಪ್ರಾಸಿಕ್ಯೂಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನೋ ಪ್ರಯತ್ನಕ್ಕೆ ಅವರೆಲ್ಲ ಮುಂದಾಗಿದ್ದಾರೆ. ಅದಕ್ಕೆ
ಯಾರನ್ನಾದ್ರೂ ಒಬ್ಬರನ್ನ ಪ್ರಾಸಿಕ್ಯೂಟ್ ಮಾಡಬೇಕಾದ್ರೆ ಅದು ಸರ್ಕಾರದ ಒಂದು ಅಧಿಕಾರದ ಭಾಗವಾಗಿರೋ ಪ್ರಾಸಿಕ್ಯೂಟ್ ಮಾಡಬೇಕಾದ್ರೆ ಕಾನೂನು ಏನು ಹೇಳ್ತದೆ ಅನ್ನೋ ವಿಚಾರದಲ್ಲಿ ಸಂವಿಧಾನ ಇದೆ. ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಅನೇಕ ಕಾನೂನುಗಳಿದ್ದಾವೆ. ಅದರ ಪ್ರಕಾರ ಇರಬೇಕಾಗ್ತಾ ಇತ್ತು, ಬೇರೆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೂರು ಕೊಟ್ಟಾಕ್ಷಣ ಆ ದೂರು ಕೊಟ್ಟಂತ ವ್ಯಕ್ತಿಯ ಹಿನ್ನೆಲೆ ಏನು, ಅವನ ಚಾರಿತ್ರ್ಯ ಏನು, ಅವನು ಕೊಟ್ಟಿರ್ತಕ್ಕಂಥ ಕ್ರೆಡಿಬಿಲಿಟಿ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು ಆ ದೂರು ಕೊಟ್ಟಂತ ಸಂದರ್ಭದಲ್ಲಿ ದೂರಿಗೆ ಯಾರ ಮೇಲೆ ದೂರು ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ಕಾನೂನಾತ್ಮಕವಾದಂತಹ ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದನ್ನು ನೋಡಬೇಕಾಗ್ತದೆ. ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗ್ತದೆ, ಫ್ಯಾಕ್ಟ್ಸ್ ನೋಡಬೇಕಾಗ್ತದೆ, ಅದರಲ್ಲಿ ಏನಾದರೂ ಅವ್ರ ಪಾತ್ರ ಇದೆಯಾ ಅನ್ನೋದು ನೋಡಬೇಕಾಗ್ತದೆ. ಹಾಗಾಗಿ ಮೂಡಾದ ವಿಚಾರದಲ್ಲಿ ಈ ಒಂದು ಸ್ಯಾಂಕ್ಷನ್ ಕೊಡುವಂತ ಒಂದು ಪ್ರಕ್ರಿಯೆಯನ್ನು ಅವರು ಏನು ಪ್ರಾರಂಭ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡೋದ್ರ ಮುಖಾಂತರ, ಅವೆಲ್ಲವೂ ಕೂಡ ಅದರಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ರಾಜ್ಯಪಾಲರದ್ದು ಇದೆ ಅನ್ನೋದಕ್ಕೆ ಆಧಾರಗಳಲ್ಲ. ಅವರು ದೂರು ಕೊಟ್ಟ ತಕ್ಷಣ ಆ ದೂರಿನ ಆಧಾರದ ಮೇಲೆ ನೋಟಿಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಏನು ಮಾಡಿದ್ದಾರೆ, ಇದು ಬಹುತೇಕ ಅವರಿಗೆ ಈಗಾಗಲೇ ಪೂರ್ವ ನಿಯೋಜಿತವಾಗಿ ಅವರ ಮನಸ್ಸಿನಲ್ಲಿ ಏನಾದರೂ ಭಾವನೆಗಳಿದ್ರೆ ಅಥವಾ ಅವರನ್ನ ನೇಮಕ ಮಾಡಿದಂಥ ಕೇಂದ್ರ ಸರ್ಕಾರದ ಇಚ್ಛೆ ಅದಾಗಿದ್ರೆ ಆ ರೀತಿ ನಡ್ಕೊಳ್ತಾ ಇದ್ದಾರೇನೋ ಅನ್ನುವಂಥ ಅನುಮಾನ ಬರುವಂಥ ರೀತಿಯಲ್ಲಿ ಈಗ ಪ್ರಕ್ರಿಯೆಗಳೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಎಷ್ಟೇ ಅವರು ಪ್ರಯತ್ನ ಮಾಡಿದರೂ ಕೂಡ ಅಂತಿಮವಾಗಿ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದ್ದಾವೆ, ನ್ಯಾಯಾಲಯಗಳಿದ್ದಾವೆ. ರಾಜ್ಯಪಾಲರ ನಿರ್ಣಯ ಇರ್ಬೋದು ಅಥವಾ ಯಾವುದೇ ಕೇಂದ್ರ ಸರ್ಕಾರದ ನಿರ್ಣಯಗಳಿರ್ಬೋದು, ಅಂತಿಮವಾಗಿ ಕಾನೂನಿನ ಪರೀಕ್ಷೆಯಲ್ಲಿ ಪಾಸ್ ಆಗಲೇಬೇಕಾಗ್ತದೆ. ಅದು ಈ ಒಂದು ಪ್ರಯತ್ನ ಕಾನೂನಿನ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಜಜ್ಮೆಂಟ್ಗಳು ಮತ್ತೊಂದು ಎಲ್ಲವೂ ಕೂಡ ಇದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಬಹುದು ಅಂತ ಅವ್ರದ್ದೇನಾದರೂ ಉದ್ದೇಶ ಭಾವನೆಗಳಿದ್ರೆ ಅವರಿಗೆ ಹತಾಶೆ ಖಂಡಿತವಾಗಿಯೂ ಕಾದಿದೆ ಅನ್ನೋದು ನಮ್ಮೆಲ್ಲರ ಕೂಡ ಅಭಿಪ್ರಾಯಗಳು ಕೂಡ ಅಷ್ಟೇ. ಮತ್ತು ಸಿದ್ದರಾಮಯ್ಯನವರ ಹೆಸರಿಗೆ ಒಂದು ಮಸಿ ಬಳಿಬಹುದು ಅಂತಕ್ಕಂಥ ಅವರ ಪ್ರಯತ್ನ ಏನಾದ್ರು ಇದರಲ್ಲಿದ್ದರೆ ಅದರಲ್ಲೂ ಕೂಡ ವಿಫಲರಾಗ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಆಧಾರಗಳಿದ್ದಾವೆ. ಮುಖ್ಯಮಂತ್ರಿಗಳೇ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಅವರ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿರ್ತಕ್ಕಂಥ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಸತ್ಯ ಅದು. ಹಾಗಾಗಿ ಈ ಒಂದು ಕೊನೆಯದಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾರೆ, ಈ ಪಾದಯಾತ್ರೆ ಮತ್ತೊಂದು ಇದನ್ನೆಲ್ಲದನ್ನು ಕೂಡ ಕಾಂಗ್ರೆಸ್ ಪಕ್ಷ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನ ರಾಜಕೀಯವಾಗಿ ಎದುರಿಸುವಂತ ಒಂದು ತೀರ್ಮಾನಕ್ಕೆ ಈಗಾಗಲೇ ನಾವು ಬಂದಿದ್ದೇವೆ. ರಾಜಕಾರಣವನ್ನು ರಾಜಕಾರಣದಿಂದಲೇ ಎದುರಿಸಬೇಕಾಗ್ತದೆ. ಅದರ ಜೊತೆಗೆ ಅವರು ಏನೇನು ಅಕ್ರಮಗಳು ಮತ್ತೊಂದು ಇವೆಲ್ಲ ಆಗಿದ್ದಾವಲ್ಲ, ಆ ಅಕ್ರಮಗಳು ಮೂಡಾದಲ್ಲಿ ಅಕ್ರಮಗಳು ಆಗಿದ್ದರೆ ಆ 50-50 ಇದನ್ನು ಕೊಟ್ಟರೆ ತಪ್ಪು ಅಂತಾಗಿದ್ರೆ ಯಾರು ಕೊಟ್ಟರು, ಯಾವಾಗ ಕೊಟ್ಟರು, ಯಾರು ನಿರ್ಧಾರ ಮಾಡಿದ್ರು ಅನ್ನೋದು ಮುಖ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಯಾರನ್ನಾದರೂ ಪ್ರಾಸಿಕ್ಯೂಟ್ ಮಾಡಲೇಬೇಕು ಅಂತಿದ್ರೆ ಅವತ್ತು ಮೋಡಾದಲ್ಲಿ ಯಾರು ಕಮಿಷನರ್ ಆಗಿದ್ರು, ಮೋಡಾದಲ್ಲಿ ಯಾರು ಚೇರ್ಮನ್ ಆಗಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಯಾರಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಯಾರಿದ್ರು, ಅವರು ಅದಕ್ಕೆ ಹೊಣೆಗಾರ ಆಗ್ತಾರೆ ಹೊರತಾಗಿ ಈಗಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾರೂ ಕೂಡ ಸಿದ್ದರಾಮಯ್ಯನೂ ಸೇರಿದಾಗೆ ಯಾರೂ ಕೂಡ ಹೊಣೆಗಾರರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಯಾರು ಅರ್ಜಿ ರಾಜ್ಯಪಾಲರಿಗೆ ಕೊಡೋದ್ರ ಮುಖಾಂತರ ಸತ್ಯವನ್ನ ಬಹಿರಂಗಪಡಿಸಬೇಕು, ಅದನ್ನ ಸಾರ್ವಜನಿಕಗೊಳಿಸಬೇಕು, ಆಗಿರೋ ತಪ್ಪನ್ನು ಸರಿಪಡಿಸಬೇಕು ಅಥವಾ ಸರ್ಕಾರಕ್ಕಾದಂಥ ನಷ್ಟವನ್ನ ತುಂಬಿಕೊಡ್ಬೇಕು ಅನ್ನೋ ಉದ್ದೇಶ ಅವರಿಗಿದ್ರೆ ಅದಕ್ಕೆ ಕಾರಣಕರ್ತರಾದವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಕೇಳಬೇಕೆ ಹೊರತಾಗಿ ಸಂಬಂಧ ಇಲ್ಲದಂಥವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅಂತ ಕೇಳತಕ್ಕಂಥದ್ದು ಇದು ರಾಜಕಾರಣ ಬಿಟ್ಟರೆ ಬೇರೆ ಏನೂ ಕೂಡ ಅಲ್ಲ. ಹಾಗೆ ಇದು ರಾಜಕಾರಣದ ಮುಖಾಂತರನೇ ನಾವು ಎದುರಿಸಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಹಾಗಾಗಿ ಅವ್ರು ಮಾಡ್ತಾ ಇರುವಂತಹ ಪಾದಯಾತ್ರೆಗೆ ನಮ್ಮದು ಕೂಡ ಸಮಾವೇಶಗಳನ್ನ ಮತ್ತೊಂದನ್ನ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನೂ ಮಾಡ್ತಾ ಇದ್ದೇವೆ. ಮತ್ತೆ ಗಾಜಿನ ಮನೆಯಲ್ಲಿರುವಂತವ್ರು ಇನ್ನೊಬ್ಬರ ಮನೆ ಮೇಲೆ ಕಲ್ಲು ಹೊಡಿಬಾರದು ಅನ್ನೋದು ಸಾರ್ವಜನಿಕವಾಗಿರ್ತಕ್ಕಂಥ ಸತ್ಯ ಅದು. ಹಾಗಾಗಿ ಎಲ್ಲರೂ ಅವ್ರು ಏನೇನು ಈ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಗಾಜಿನ ಮನೆಯಲ್ಲೇ ಇರ್ತಕ್ಕಂಥವ್ರು. ಹಾಗಾಗಿ ಅವ್ರು ಹೊಡಿತಾ ಇರತಕ್ಕಂಥ ಕಲ್ಲು ನಾವು ವಾಪಸ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಮನೆಯೇ ಪುಡಿ ಆಗ್ತದೆ ಹೊರತಾಗಿ ಬೇರೆ ಏನೂ ಕೂಡ ಇಲ್ಲ. ಅದಕ್ಕೋಸ್ಕರ ಆ ಪಕ್ಷದೊಳಗೂ ಕೂಡ ಬಿಜೆಪಿ ಏನು ಕಾಂಗ್ರೆಸ್ ಒಳಗೆ ಭಿನ್ನಾಭಿಪ್ರಾಯ ಮತ್ತೊಂದು ತರಬಹುದು ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡಿ ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಅವರಿಗೆ ರಿಬೌಂಡ್ ಆಗ್ತಾ ಇದೆ. ಬಿಜೆಪಿ ಒಳಗೆ ಕೂಡ ಅನೇಕ ಅಪಸ್ವರಗಳು ಪಾದಯಾತ್ರೆ ದಿವಸನೂ ಪ್ರಾರಂಭ ಆಗಿದೆ, ಅದಕ್ಕಿಂತ ಮುಂಚೆನೂ ಆಗಿದೆ. ಮತ್ತೆ ಒಂದೋ ಎರಡೋ ಪಾದಯಾತ್ರೆಗಳನ್ನ ಯೋಚನೆ ಮಾಡೋಂಥವ್ರು ಅವರಲ್ಲೇ ಇದ್ದಾರೆ ಮತ್ತು ಅನೇಕ ಜನ ಅದರ ಬಗ್ಗೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಿಂದಾಗಿ ಅವರು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದರೆ ಆ ಉದ್ದೇಶ ಈಡೇರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ತನ್ನ ಅವಧಿಯನ್ನು ಪೂರೈಸುತ್ತದೆ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಜನ
ಆಶೀರ್ವಾದ ಮಾಡಿದರು. ಆ ಉದ್ದೇಶಗಳು ಆ ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ಪೂರೈಸ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಒಳಗೆ ದುರ್ಬಲಗೊಳಿಸಬಹುದು ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಅವಕಾಶ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೆ ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾರೆ. ಪಕ್ಷವೂ ಅವ್ರ ಪರವಾಗಿ ನಿಲ್ತದೆ, ಕೇಂದ್ರದ ನಾಯಕತ್ವವೂ ಕೂಡ ಅವ್ರ ಪರವಾಗಿ ಈಗಾಗಲೇ ನಿಂತಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಒಂದು ನಾಯಕತ್ವಕ್ಕೆ ಯಾವುದೇ ರೀತಿ ಭಂಗ ಇದರಿಂದ ಬರೋದಿಲ್ಲ. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂತಿಮವಾಗಿ ಅವರು ಒಂದು ದೃಷ್ಟಿನಲ್ಲಿ ಆಕಾಶಕ್ಕೆ ಉಗುಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅಂತಿಮವಾಗಿ ಅವರಿಗೆ ತೊಂದರೆ ಆಗ್ತಾ ಹೊರತು ಬೇರೆ ಆಗೋದಿಲ್ಲ ಅನ್ನೋದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. ಬಿ ಆರ್ ಪಾಟೀಲ್.